ಕರಾವಳಿ ಭಾಗದಲ್ಲಿ ಮತ್ತೆ ಲವ್ ಜಿಹಾದ್ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕಾರ್ಕಳದ ಹಿಂದೂ ಯುವತಿಯನ್ನ ಪುಸ್ಲಾಯಿಸಿ ಅಲ್ತಾಫ್ ಎಂಬಾತ ಅತ್ಯಾಚಾರ ಎಸಗಿದ್ದಾನೆ. ಆರೋಪಿಗೆ ಆತನ ಗೆಳೆಯರು ಬಿಯರ್ ಬಾಟಲ್ ತಂದು ಅದಕ್ಕೆ ಅಮಲು ಪದಾರ್ಥ ಬೆರೆಸಿ ಕೃತ್ಯಕ್ಕೆ ಸಹಕರಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆರೋಪಿ ಅಲ್ತಾಫ್ಗೂ ಸಂತ್ರಸ್ತೆಗೂ 3 ತಿಂಗಳಿನಿಂದ ಪರಿಚಯವಿತ್ತು. ಈ ಹಿಂದೆ ಸುತ್ತಾಟ ನಡೆಸಿದ್ರು. ಅದನ್ನೇ ನಂಬಿ ಯುವಕನ ಜೊತೆ ಕಾರ್ನಲ್ಲಿ ಹೋಗಿದ್ದಾಗ ರೇಪ್ ಆಗಿದೆ ಎನ್ನಲಾಗ್ತಾ ಇದೆ. ಆರೋಪಿ ಅಲ್ತಾಫ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ತಾಫ್ಗೆ ಸಹಕಾರ ನೀಡಿದ ರಿಚರ್ಡ್ನನ್ನ ವಶಕ್ಕೆ ಪಡೆದಿದ್ದಾರೆ. ಕೃತ್ಯಕ್ಕೆ ಬಳಸಿದ ಕಾರನ್ನ ಸೀಸ್ ಮಾಡಿದ್ದಾರೆ. ಕಾರ್ನಲ್ಲಿ ಬಿಯರ್ ಬಾಟಲ್ ಪತ್ತೆಯಾಗಿದೆ. ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿಷಯ ತಿಳಿಯುತ್ತಲೇ ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಡ್ರಗ್ ಜಾಲದ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಕಿಡಿಕಾರಿದೆ. ಆದರೆ ಈ ಪ್ರಕರಣವನ್ನ ಲವ್ ಜಿಹಾದ್ ಅಂತ ಬಿಂಬಿಸುವ ಪ್ರಯತ್ನ ನಡೆದಿದೆ ಅಂತ ಗೃಹ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಿಂದೆ ಲವ್ ಜಿಹಾದ್ ಅನ್ನುವಂತ ಶಬ್ದವನ್ನ ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ, ಬಹುಶಃ ಈ ಘಟನೆಯು ಕೂಡ ಅದಕ್ಕೆ ತಳುಕು ಹಾಕೊಳ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಹಿಂದೂ ಯುವತಿಯರನ್ನ ಗುರಿಯಾಗಿ ಇಟ್ಟುಕೊಂಡು ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂತದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂತ ಸಂಗತಿ. ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ ಅಂತ ನನಗೆ ಅನ್ಸುತ್ತೆ. ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ಕಠಿಣವಾಗಿ ತಗೊಳ್ತೀವಿ. ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಲವ್ ಜಿಹಾದ್ ಆರೋಪ ಬರುತ್ತೆ. ಯಾಕಂದ್ರೆ ಕೃತ್ಯ ಎಸಗಿದವನು ಮುಸ್ಲಿಂ ಯುವಕ, ಕೃತ್ಯ ನಡೆದಿರೋದು ಹಿಂದೂ ಯುವತಿ. ಆದ್ರಿಂದ ಅಂತಹದ್ದೊಂದು ಮಾತು ಕೇಳಬರುತ್ತೆ, ಚರ್ಚೆಗೆ ಒಳಪಡುತ್ತೆ. ಆದ್ರೆ ಆಕ್ಚುಲ್ ಆಗಿ ಏನ್ ಇಂಟೆನ್ಷನ್ ಒಂದು 3 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಂಡು 3 ತಿಂಗಳಿನಲ್ಲಿ ಈ ತರದ ಕೃತ್ಯವನ್ನ ನಡೆಸ್ತಾನೆ ಅಂದ್ರೆ ಇದು ಸಾಮಾನ್ಯವಾದಂತಹ ಕೃತ್ಯ ಅಂತ ಅನ್ನಿಸ್ತಾ ಇಲ್ಲ. ಪ್ಲಾನ್ ಮಾಡಿಯೇ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮತ್ತು ಬರುವಂತಹ ಔಷಧಿಯನ್ನ ಕೊಟ್ಟು ಈ ರೀತಿ ಮಾಡುವಂತಹ ಉದ್ದೇಶ ಏನಿತ್ತು ಆತನದ್ದು, ಇದು ಮೇನ್ಲಿ ಗೊತ್ತಾಗಬೇಕು. ಈತನ ಹಿನ್ನೆಲೆ ಏನು ಅಂತ ಗೊತ್ತಾಗಬೇಕು. ಇಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಾರಣ ಈ ಕೃತ್ಯದಲ್ಲಿ 3 ಇದ್ದಾರೆ. ಪೊಲೀಸರ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಒಬ್ಬನಿಂದಲೇ ಈ ಅತ್ಯಾಚಾರ ನಡೆದಿದೆ ಅನ್ನಲಾಗ್ತಾ ಇದ್ರು ಕೂಡ ಇಬ್ಬರು ಸಹಕರಿಸಿದ್ರು ಅಂತ ಇದ್ರು ಕೂಡ ಇದನ್ನ ತಳ್ಳಿ ಹಾಕೋ ಆಗಿಲ್ಲ. ಹಾಗೆ ಆರಂಭಿಕ ಹಂತದಲ್ಲೇ ಪೊಲೀಸರು ಇದು ಗ್ಯಾಂಗ್ ರೇಪ್ ಅಲ್ಲ, ಇದು ಒಬ್ಬನಿಂದ ಆಗಿರುವಂತಹ ಕೃತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತನಿಖೆ ಪೂರ್ಣ ಆಗಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. ಆ ನಂತರ ಇದು ಗ್ಯಾಂಗ್ ರೇಪ ಅಥವಾ ಅಲ್ವಾ ಅನ್ನೋದು ಸ್ಪಷ್ಟವಾಗುತ್ತೆ. ಅಥವಾ ರೇಪ್ ಆರೋಪ ಏನ್ ಬಂದಿದೆ ಅದು ಹೌದಾ ಅಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಇನ್ನೊಂದು ಇಲ್ಲಿ ಡ್ರಗ್ ಪೆಡ್ಲರ್ ಈತ ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ. ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈತನ ಮೇಲೆ ಹಿಂದೆ ಏನಾದರೂ ಕೇಸ್ ದಾಖಲಾಗಿದೆಯಾ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಮತ್ತು ಈತನಿಗೆ ನಿಜವಾಗ್ಲೂ ಡ್ರಗ್ ಸಪ್ಲೈ ಆಗ್ತಿತ್ತಾ, ಇದು ಕೂಡ ಪ್ರಮುಖ ಒಂದು ಕೇಸ್ ಆಗುತ್ತೆ. ಸೊ ಆ ಜಾಲದಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕು. ಮತ್ತು ಯುವತಿಗೆ ಆತ ಮತ್ತು ಬರೋ ರೀತಿಯಲ್ಲಿ ಡ್ರಗ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೊಟ್ಟಿದ್ನಾ, ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗಬೇಕು. ತನಿಖಾ ಹಂತದಲ್ಲೇ ಇಲ್ಲ ಇದು ಲವ್ ಜಿಹಾದ್ ಅಲ್ಲ ಅನ್ನೋದು ಅಥವಾ ಗ್ಯಾಂಗ್ ರೇಪ್ ಅಲ್ಲ ಅನ್ನೋದು ಅಥವಾ ಡ್ರಗ್ಸ್ ಅಲ್ವೇ ಅಲ್ಲ ಅನ್ನೋದು ಈ ಕನ್ಕ್ಲೂಷನ್ಗೆ ಬರಬೇಡಿ. ಜೊತೆಗೆ ಇಂಥ ಪುಡಾರಿಗಳಿಗೆ ಒಂದು ಕಾನೂನಿನ ಭಯ ಯಾವಾಗ ಬರುತ್ತೆ, ಯಾಕಿಂತಹ ಪ್ರಕರಣಗಳು ಪದೇ ಪದೇ ಆಗುತ್ತೆ ಅಂತ ಪದೇ ಪದೇ ಪ್ರಶ್ನೆ ಮಾಡ್ತಾ ಇರ್ತೀವಿ. ಕಾನೂನಿನಲ್ಲಿ ಭಯ ಇಲ್ಲದಿದ್ದಾಗ, ಕೇಸ್ಗಳು ಬೇಗ ಇತ್ಯರ್ಥವಾಗದೆ ಶಿಕ್ಷೆಗೆ ಒಳಪಡದೇ ಇದ್ದಾಗ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಜರುಗುತ್ತೆ. ಹಿಂಗಾಯ್ತಲ್ಲ ಅಂತ ನಾವು ಮಾತನಾಡ್ತಿರ್ತೀವಿ. ಪೊಲೀಸರು 4 ದಿನ ಈ ಪ್ರಕರಣವನ್ನ ವಿಚಾರಣೆ ನಡೆಸಿ ಅಲ್ಲಿಗೆ ಮುಗಿದು ಹೋಗುತ್ತೆ. ಬಟ್ ಆದಷ್ಟು ಬೇಗ ಇಂತಹ ಕೇಸ್ಗಳಲ್ಲಿ ಶಿಕ್ಷೆಯನ್ನ ಕೊಡಿಸುವಂತಹ ಕೆಲಸ ಆಗಲಿ, ಕಠಿಣಾತಿ ಕಠಿಣ ಶಿಕ್ಷೆಗಳಾದಾಗ ಅಟ್ಲೀಸ್ಟ್ ನೊಂದ ಮನೆಗಳಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಕಾನೂನಿನ ಬಗ್ಗೆ ಹೆಚ್ಚಿನ ನಂಬಿಕೆ ಕೂಡ ಬರುತ್ತೆ. ಆ ವಿಶ್ವಾಸವನ್ನ ಬಹುಶಃ ಪೊಲೀಸರು ಮತ್ತು ಸರ್ಕಾರ ಉಳಿಸ್ಕೊಳ್ಳುತ್ತೆ ಅಂತ ಭಾವಿಸೋಣ. ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸಲು ತರಾತುರಿಯಲ್ಲಿ ಸರ್ಕಾರ ತಯಾರಿಯನ್ನ ನಡೆಸಿದ ಹಾಗೆ ಕಾಣಿಸ್ತಾ ಇದೆ. ಈಗ ಯಾವ್ದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಹೆಚ್ಚಿಸುವ ಸುಳಿವನ್ನ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಕೆಆರ್ಸಿ ಮಾದರಿಯಲ್ಲಿ ಕಾಲಕಾಲಕ್ಕೆ ಬಸ್ ಪ್ರಯಾಣ ದರ ಹೆಚ್ಚಿಸುವ ಹುನ್ನಾರ ನಡೆದಿದೆ. ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಆರೋಪಿಸಿ ಅಶೋಕ್ ಮಾಡಿದ ಟ್ವೀಟ್ಗೆ ಸಾರಿಗೆ ಮಂತ್ರಿ ರೀಟ್ವೀಟ್ ಮಾಡಿದ್ದಾರೆ. 2013ರಲ್ಲಿ ಅಶೋಕ್ ಸಾರಿಗೆ ಸಚಿವರಾಗಿದ್ದಾಗ ಹೆಚ್ಚಿಸಿದ ಬಸ್ ಪ್ರಯಾಣ ದರ ನೆನಪಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಸಾರಿಗೆ ಸಂಸ್ಥೆಗಳನ್ನ 5,900 ಕೋಟಿ ನಷ್ಟಕ್ಕೆ ದೂಡಿದ್ದು ಬಿಜೆಪಿ. ಈಗ ಈ ಸಂಸ್ಥೆಗಳ ಪಾಡೇನು ಅಂತ ಉತ್ತರಿಸ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಶೀಘ್ರವೇ ಪ್ರಯಾಣ ದರ ಹೆಚ್ಚಳದ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ನೀರಿನ ದರ ಹೆಚ್ಚಳ ಮಾಡೋದ್ರ ವಿಷಯವಾಗಿ ಸಮರ್ಥನೆ ಮಾಡಿದ್ದಾರೆ. ಇನ್ನು ಇದು ಸಂವಿಧಾನ ವಿರೋಧಿ ಕ್ರಮ ಅಂತ ಅಶೋಕ್ ಬಣ್ಣಿಸಿದ್ದಾರೆ. ಗ್ಯಾರಂಟಿಗೆ ದುಡ್ಡಿಲ್ಲ, ಅದಕ್ಕೆ ಸರ್ಕಾರ ಹೀಗೆಲ್ಲ ಮಾಡ್ತಾ ಇದೆ ಅಂತ ಮುನಿರತ್ನ ವ್ಯಾಖ್ಯಾನಿಸಿದ್ದಾರೆ. ಬೆಂಗಳೂರು ಮಂದಿಗೆ ಉಪಕಾರ ಸ್ಮರಣೆ ಇಲ್ಲ ಎಂಬ ಡಿಸಿಎಂ ಮಾತಿಗೂ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ, ಅದೊಂದು ಆಲೋಚನೆ ಇದೆ. ಮಾಡ್ತೀವಿ, ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ, ಏನ್ ಮಾಡಬೇಕು? ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ PWS, ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ತೀವಿ, ನಾವಿನ್ನೂ ತೀರ್ಮಾನ ತಗೊಂಡಿಲ್ಲ. ನೋಡಿ, ಇವಾಗ ನೀರಿನ ತೆರಿಗೆ ಹೇಳಿದ್ರು ಬೆಂಗಳೂರಲ್ಲಿ. ಯಾಕೆ ನೀರಿನ ತೆರಿಗೆ ಏರಿಸಬಾರ್ದು? ಮಾಧ್ಯಮದವರು ವಿರೋಧ ಮಾಡಲಿ, ವಿರೋಧ ಪಕ್ಷದವರು ವಿರೋಧ ಮಾಡಲಿ, ಜನ ವಿರೋಧ ಮಾಡಲಿ, ನಾನು ಮಾಡೇ ಮಾಡ್ತೀನಿ ಅಂದ್ರೆ ಏನರ್ಥ? ಸಂವಿಧಾನಕ್ಕೆ ಅಗೌರವ ತಾನೆ. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಆ ಮಾತು ಬರುತ್ತೆ ಅಂದರೆ, ಇವ್ರು ಏನು ಹೇಳಿದ್ರು ಕೇಳಬೇಕು, ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು. ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಅಂತ. ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ, ಗಾಳಿ ಬಂದಿದ ತಕ್ಷಣ ಮೀಟರ್ ಹೊಡುತ್ತೆ. ಆ ಗಾಳಿಗೂ ಸಹ ದುಡ್ಡು, ಇವಾಗ ನೀರಿಗೂ ದುಡ್ಡು, ನೀರು ಇಲ್ಲ ದುಡ್ಡು ಕೊಡಬೇಕು. ಈಗ ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ? ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ. ಜಲಮಂಡಳಿ ನಷ್ಟದಲ್ಲಿದೆ, ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಹಾಗಾಗಿ ನೀರಿನ ದರ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತಾರೆ. ಈಗ ಸಾರಿಗೆ ಸಚಿವರು ಹೇಳ್ತಾರೆ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ, ಅದಕ್ಕೋಸ್ಕರ ನಾವು ದರ ಹೆಚ್ಚಳ ಮಾಡಬೇಕು ಅಂತ. ಇನ್ನು ಯಾವ್ಯಾವ ಇಲಾಖೆ ನಷ್ಟದಲ್ಲಿದೆ ಪಟ್ಟಿ ಮಾಡ್ಕೊಂಡ್ಬಿಟ್ಟು ಬೇಗ ಎಲ್ಲವನ್ನೂ ಜಾಸ್ತಿ ಮಾಡಿಬಿಡಿ. ಅಟ್ಲೀಸ್ಟ್ ನಷ್ಟವನ್ನು ಭರಿಸೋದಕ್ಕೆ ಜನ ನಿಮ್ಮ ಜೊತೆಗೆ ಸಾಥ್ ನಿಲ್ತಾರೆ ಅನ್ನೋದನ್ನಾದರೂ ತೋರಿಸ್ಕೊಳ್ಳಿ. ಇನ್ನು ಎಲ್ಲಿವರೆಗೂ ಗ್ಯಾರಂಟಿಗಳಿಂದ ಆಗಿರೋ ಹೊಡೆತವನ್ನು ಈಗಲಾದರೂ ತಿದ್ದುಕೊಳ್ಳುವಂತಹ ಪ್ರಯತ್ನ ಆಗುತ್ತಾ? ಇಲ್ಲ, ಗ್ಯಾರಂಟಿಯಿಂದ ಆಗಿರೋದಲ್ಲ, ಇದು ಆಗಲೇ 5 ವರ್ಷದಿಂದ ಆಗಿರೋದು ಅಂತ ಅವರೇ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಗ್ಯಾರಂಟಿಯಿಂದ ಏನೂ ಆಗಿಲ್ವಾ ಈ ಕಳೆದ 1.5 ವರ್ಷದಿಂದ? ಹಾಗಿಲ್ಲದೆ ನೀವು ನಷ್ಟಗಳನ್ನು ಹೇಳ್ತಾ ಬಂದಿದ್ದೀರಾ. ತೈಲ ಬೆಲೆ, ಹಾಲಿನ ಬೆಲೆ ಅಂದಾಗ ರೈತರು ಗೆಲ್ಪು, ತೈಲ ಬೆಲೆ ಅಂದಾಗ ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ ಕಡಿಮೆ. ಈಗ ಇದಕ್ಕೆ ನಷ್ಟದಲ್ಲಿದೆ, ಆ ಇಲಾಖೆ ನಷ್ಟದಲ್ಲಿದೆ, ಎಲ್ಲರೂ ನಷ್ಟದಲ್ಲೇ ಇರಿ. ಜನ ಏನು ಮಾಡಬೇಕು? ಎಲ್ಲೋ ಒಂದು ಕಡೆ ಕೊಡ್ತೀರಿ, ಇನ್ನೆಲ್ಲೋ ಒಂದು ಕಡೆ ಕಿತ್ಕೋತೀರಿ. ಇದು ನಿಮ್ಮ ಧೋರಣೆ. ಇನ್ನು ಮೂಡ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಘೋಷಣೆಯನ್ನ ಮಾಡಿದೆ. ಆದ್ರೆ ಯಾವುದಕ್ಕೂ ಇರಲಿ ಅಂತ ಹೈಕಮಾಂಡ್ ಪ್ಲಾನ್ ಬಿ ಬಗ್ಗೆಯೂ ಚಿಂತನೆ ನಡೆಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಇದೇ ಹೊತ್ತಲ್ಲಿಯೇ ಇವತ್ತು ದೆಹಲಿಯಲ್ಲೇ ಉಳಿದಿದ್ದ ಪರಮೇಶ್ವರ್ ಹೈಕಮಾಂಡ್ ನಾಯಕರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿರೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿರುವ ಪರಮೇಶ್ವರ್ ಸೋನಿಯಾ ಗಾಂಧಿ ಭೇಟಿಗೂ ಪ್ರಯತ್ನ ನಡೆಸಿದ್ರು ಎನ್ನಲಾಗಿದೆ. ಇತ್ತ ಸಿದ್ದರಾಮಯ್ಯ ನಂತರ ಯಾರನ್ನ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ಸಿಎಂ ಸೀಟ್ಗಾಗಿ ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ ಅಂತ ಬಿಜೆಪಿ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಕೆದಕಲು ಬಿಜೆಪಿ ನೋಡಿದೆ. ಕೆಂಪಣ್ಣ ವರದಿ ಬಹಿರಂಗ ಮಾಡುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗೆ ಬಿಜೆಪಿಯ ಸಿಟಿ ರವಿ ಪತ್ರ ಬರೆದಿದ್ದಾರೆ. ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಬೀಳಿಸುವಂಥ ಅವಶ್ಯಕತೆನೇ ಇಲ್ಲ. ಮ್ಯೂಸಿಕಲ್ ಚೇರ್ ನಡೀತಾ ಐತೆ, ಓಡಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಆದಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂಥ ವಿಚಾರ. ಮ್ಯೂಸಿಕಲ್ ಚೇರ್ ಆಡ್ಕೊಂಡ್ರೆ ಇನ್ಯಾರಿಗೂ ಸಿಗುತ್ತೆ. ನಿಮ್ಮ ಉದ್ದೇಶ ಏನು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ. ಯಾಕಂದ್ರೆ ಅವರ ರಾಜೀನಾಮೆಯನ್ನೇ ನೀವು ಪಟ್ಟು ಹಿಡ್ಕೊಂಡು ಕೂತಿರೋದು. ಅವ್ರು ಕೆಳಗಿಳಿದ ಮೇಲೆ ಯಾರಾದ್ರೂ ಕೂತ್ಕೊಳ್ಳೇಬೇಕಲ್ಲ, ಇನ್ ಕೇಸ್ ಆ ರೀತಿ ಅವರ ಪಕ್ಷದಲ್ಲಿ ಆಗಿದ್ದೇ ಆದ್ರೆ. ಸೊ ಅದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಿಮ್ಮ ಉದ್ದೇಶ, ನಿಮ್ಮ ಬೇಡಿಕೆ, ನಿಮ್ಮ ಡಿಮಾಂಡ್ಸ್ ಫುಲ್ಫಿಲ್ ಆಯ್ತು ಅಂತ ಖುಷಿ ಪಡಿ, ಅದಕ್ಕೂ ಕೊಂಕು. ಹಾಗಿದ್ರೆ ನಿಮ್ಮ ಉದ್ದೇಶ ಏನು? ಅವರಲ್ಲಿ ಕಿತ್ತಾಟ ಆಗಬೇಕು, ಅವರವರೇ ಕಿತ್ತಾಡ್ಕೊಂಡು ಹೊರಗೆ ಬರಬೇಕು, ಅದರಿಂದ ಲಾಭ ಆಗಬೇಕು. ಹಾಗಿದ್ರೆ ಅವ್ರ ಪಕ್ಷದಲ್ಲೂ ಒಂದು ಸ್ಟ್ರಾಟಜಿ ಇರಲ್ವಾ? ಆ ಪ್ಲಾನೇ ಆಗ್ತಿರಬಹುದೇನೋ. ಅದನ್ನ ಯಾಕೆ ತಪ್ಪು ಅಂತ ನಾವು ಭಾವಿಸ್ಬೇಕು? ಅಥವಾ ನಿಮ್ಮ ಕಾಲದ ಹಗರಣಗಳನ್ನ ಕೆದಕೋದಕ್ಕೆ ಗೃಹ ಸಚಿವರವರು ಪರಮೇಶ್ವರ್ ಅವರು ಅವ್ರ ಜೊತೆಗೆ ತುಂಬ ಡೀಪ್ ಡಿಸ್ಕಷನ್ ಕೂಡ ಆಗ್ತಿರಬಹುದಲ್ಲ? ಆ ಆ್ಯಂಗಲಲ್ಲಿ ಯಾಕೆ ನೋಡಲ್ಲ? ಎನಿವೇಸ್, ಮುಂದಿನ ಸ್ಟೋರಿಗೆ ಹೋಗೋಣ. ಜಿಂದಾಲ್ಗೆ 3677 ಎಕರೆ ಜಮೀನನ್ನ ಮಾರಾಟ ಮಾಡಲು ಮುಂದಾದ ಸಿದ್ದರಾಮಯ್ಯ ಸರ್ಕಾರದ ಕ್ರಮವನ್ನು ವಿಪಕ್ಷ ಉಪನಾಯಕ ಅರವಿಂದ ಬಲ್ಲತ್ ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಜಿಂದಾಲ್ ಕಂಪನಿಗೆ ಅತ್ಯಂತ ಕಡಿಮೆ ಹಣಕ್ಕೆ, ಅಂದರೆ ಬರೀ 20 ಕೋಟಿಗೆ 3677 ಎಕರೆ ಜಮೀನನ್ನ ಮಾರಾಟ ಮಾಡಲಾಗ್ತಾ ಇದೆ. ಇಷ್ಟು ಕಡಿಮೆ ದರಕ್ಕೆ ಮಾರಾಟ ಮಾಡಲು ಇದು ಸಿದ್ದರಾಮಯ್ಯ ಅಪ್ಪನ ಮನೆ ಆಸ್ತಿಯಲ್ಲ ಅಂತ ಬೆಲ್ಲತ್ ಗುಡುಗಿದ್ದಾರೆ. ಇದೊಂದು ದೊಡ್ಡ ಹಗರಣ ಅಂತಲೂ ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೊಳ್ಳೆ ಹೊಡೆಯಲು ಹೊರಟಿದ್ದಾರೆ, ನಾವಿದಕ್ಕೆ ಅವಕಾಶ ಕೊಡಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಬೆಲ್ಲದ್ ಎಚ್ಚರಿಸಿದ್ದಾರೆ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಗೃಹ ಸಚಿವರು ಸಮಜಾಯಿಷಿ ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ, ಅದಕ್ಕೆ ಆಗ ನಾವು ವಿರೋಧ ಮಾಡಿದ್ವಿ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಮನೆಗೆ ನಾವು ಹೋಗ್ತೇವೆ ಅಂತ ಹೇಳಿ ಹಿಂದೆ ಮುಂದೆ ನೋಡ್ದ 3667 ಎಕರೆನ 20 ಕೋಟಿ ರೂಪಾಯಿಗೆ ನೀವೇನ್ ಕೊಡ್ಬೇಕನ್ನತ್ತೀರಿ? ಇದೇನ್ ಸಿದ್ದರಾಮಯ್ಯನವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ಇದರಿಂದ ಬಹಳ ದೊಡ್ಡ ಗೋಲ್ಮಾಲ್ ಐತಿ. ಕಾಂಗ್ರೆಸ್ ಸರ್ಕಾರ ಜನರ ಆಸ್ತಿಯನ್ನ ಹೊಡ್ಯಾಕ ಬಿಡುದಿಲ್ಲ. ನಾವು ನಮ್ಮ ಪಕ್ಷದಿಂದ ಇದನ್ನ ನಾವು ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದರು ಅಂತೇಳಿ ಅದಕ್ಕೆ ನಾವು ವಾಪಸ್ ಮಾಡಿದ್ದು. ಲಕ್ಷಾಂತರ ಜನರಿಗೆ ಕೆಲಸ ಕೊಡುವಾಗ
ನಾವು ಅವರಿಗೆ ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವ್ರನ್ನ ಇಟ್ಕೊಳ್ಳೋದಕ್ಕೆ ಡಿಸಿಷನ್ ತಗೊಂಡಿದ್ದೇವೆ. ಬಿಜೆಪಿ ಕಾಲದಲ್ಲಿ ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿರಲಿಲ್ಲ, ಅದಕ್ಕೆ ನೀವು ಇವಾಗ ವಿರೋಧ ಮಾಡ್ತಿದ್ದೀರಿ. ಈಗ ನೀವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಅವರು ವಿರೋಧ ಮಾಡ್ತಾರೆ. ಆಕ್ಚುಲ್ ಆಗಿ ಧರ್ಮಸಿಂಗ್ ಅವರ ಸರ್ಕಾರದ ಅವಧಿಯಲ್ಲೇ ಇದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಎಳೆದಾಡ್ಕೊಂಡು ಬಂದು ಈಗ ನಾವು ಮಾಡ್ತೀವಿ, ಇದು ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತೀವಿ, ಎಲ್ಲರೂ ಬರೀ ಕಣ್ಣೊರೆಸುವಂತಹ ತಂತ್ರವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಏನು, ಯಾರೂ ಕೇಳೋ ಹಾಗಿಲ್ಲ, ಯಾರನ್ನೋ ಒಬ್ರು ದೂರೋದು ಮಾಡ್ಕೊಂಡು ಹೋಗ್ತಾ ಇರೋದು. ಕಳೆದ 8 ತಿಂಗಳಲ್ಲಿ 11 ಮಸೂದೆಗಳನ್ನು ವಾಪಸ್ ಕಳಿಸಿರುವಂತಹ ರಾಜ್ಯಪಾಲರ ಕ್ರಮವನ್ನು ಬಿಜೆಪಿ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದೆ. ಜನರ ಗಮನ ಬೇರೆಡೆ ಸೆಳೆಯಲು ಕಾಂಗ್ರೆಸ್ ಈ ಆರೋಪ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಕಳಿಸಿದ್ರೆ ತಪ್ಪಲ್ಲ, ಆದರೆ ದಲಿತ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಮಾಡಿದ್ರೆ ಮಾತ್ರ ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನರ ದೂರುಗಳ ಹಿನ್ನೆಲೆಯಲ್ಲಿ ಗವರ್ನರ್ ಸ್ಪಷ್ಟನೆ ಕೇಳಿದ್ದಾರೆ, ತಪ್ಪೇನು ಅಂತಲೂ ಕೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರ ಈ ನಡೆಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲು ಸಿಎಂ ಚಿಂತನೆ ನಡೆಸಿದ್ದಾರೆ. ಹಿಂದೆ ಹಂಸರಾಜ್ ಭಾರದ್ವಾಜ್ ಎಷ್ಟು ಬಿಲ್ಗಳನ್ನು ವಾಪಸ್ ಕಳಿಸಿರಲಿಲ್ಲ. ಹಂಸರಾಜ್ ಮಾಡಿರೋದು ಸರಿ, ದಲಿತ ರಾಜ್ಯಪಾಲ ಗೆಹ್ಲೋಟ್ ಮಾಡಿದ ತಪ್ಪು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಹೇಳೋದು? ಮುಜರಾಯಿ ಬಿಲ್ ಮಾಡೋದ್ರಿಂದ ಅಲ್ಲಿ ಹಿಂದೂಗಳಿಗೆ ತೊಂದರೆ ಆಗುತ್ತೆ, ಹಿಂದೂ ದೇವಸ್ಥಾನಗಳಿಗೆ ಯಾಕೆ ನೀವು ಹೆಚ್ಚಿನ ಭಾರ ಆಗ್ತಾ ಇದ್ದೀರಾ, ಇವೆಲ್ಲ ಚರ್ಚೆ. ಅಂದರೆ ಸಾರ್ವಜನಿಕರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ಕ್ಲಾರಿಫಿಕೇಷನ್ ಕೇಳಿ ಸರ್ಕಾರಕ್ಕೆ ತಿಳಿ ಹೇಳುವಂಥ ಒಂದು ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಮುಂದಿನ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಶನ್ ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತದನ್ನು ನೋಡಿ ವಿಲ್ ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಕಾಂಗ್ರೆಸ್ನವ್ರೇನು ಹೇಳ್ತಾರೆ, ಬಿಜೆಪಿಯ ಏಜೆಂಟ್ ರೀತಿ ರಾಜ್ಯಪಾಲರು ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಕಾಂಗ್ರೆಸ್ನವರು ಬಿಜೆಪಿಯವರು ಮಾಡ್ತಿರೋದು. ಅವ್ರ ಮಸೂದೆನ ವಾಪಸ್ ಕಳಿಸಿದ್ರೆ ನೀವು ಯಾಕೆ ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ, ನೀವು ಯಾಕೆ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ, ಕಾರಣ ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಥವಾ ಅದನ್ನು ವಾಪಸ್ ಕಳಿಸಿದ್ದಾರೆ ಅಂತ ರಾಜ್ಯಪಾಲರು ಹೇಳ್ತಾರೆ. ಬಿಡಿ, ಆ ಕಾರಣಗಳನ್ನ ಕೊಡ್ತಾ ನೀವು ಅದನ್ನು ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್, ಅದನ್ನು ನೀವು ಸಿಟೀಸ್ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಿ. ಇನ್ನು ಬಲಪಂಥೀಯರೇ ಮಹಾತ್ಮ ಗಾಂಧಿಯನ್ನ ಕೊಂದ್ರು ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ 21ನೇ ಶತಮಾನಕ್ಕೆ ಮಹಾತ್ಮ ಗಾಂಧೀಜಿ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡ್ರು ಮಾತನಾಡಿದ್ರು. ಗಾಂಧಿ ಕೊಂದ ಗೋಡ್ಸೆಯನ್ನ ಪೂಜೆ ಮಾಡ್ತಾರೆ, ಕರ್ಮ ಸಿದ್ಧಾಂತವನ್ನ ನಂಬುವುದು ಅಪಾಯಕಾರಿ ಅಂತ ಪ್ರತಿಪಾದಿಸಿದ್ರು. ಈ ಮಧ್ಯೆ ಸಿದ್ದರಾಮಯ್ಯ ಭೇಟಿಗೆ ಅವಕಾಶ ನೀಡದ ಪೊಲೀಸರ ಮೇಲೆ ಹಿರಿಯ ವ್ಯಕ್ತಿಯೊಬ್ಬರು ಸಿಟ್ಟಾದ ಘಟನೆ ಸಿಎಂ ನಿವಾಸದ ಬಳಿ ನಡೆಯಿತು. ಏನ್ ಹೊಡಿತೀರೇನ್ರಿ, ನನಗೆ ಮೈ ಮುಟ್ಬೇಡಿ, ಹಾಗೆ ಮಾತಾಡಿ, ತಳ್ಳಬೇಡಿ ಅಂತೆಲ್ಲ ಗರಂ ಆದ್ರು. ಬ್ಯಾಗಲ್ಲಿ ಏನಿದೆ ಅಂತ ಪೊಲೀಸರು ಕೇಳಿದ್ದಾರೆ. ಬಾಂಬ್ ಇದೆ ಅಂತ ಗಡ್ಡದಾರಿ ವ್ಯಕ್ತಿ ಸಿಟ್ಟಲ್ಲಿ ಹೇಳಿಕೆ ಕೊಟ್ಟರು. ಕಡೆಗೆ ಪೊಲೀಸರು ಆಯ್ತು ಹೋಗಪ್ಪ ಅಂತ ಸಮಾಧಾನ ಮಾಡಿ ಕಳಿಸಿದ್ರು. ಈ ಬಲಪಂಥೀಯರೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗ, ಆ ಕೊಂದಾಕದವರು ಗೋಡ್ಸೆ ಅಂತವ್ರನ್ನ ಪೂಜಿಸ್ತಾರೆ. ಬುದ್ಧನ ಕಾಲದಲ್ಲೇನೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ಈಗ ನಂಬ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅಪಾಯಕಾರಿ ಅಂತಕ್ಕಂಥದ್ದು, ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ.